ವಾಯ್ ಮಕಾಶಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಿರುವಂಥ ವೀಕ್ಷಕರಿಗೆ ವೆಲ್ಕಮ್. ಇವತ್ತು ಒಂದು ತುಂಬ ವಿಷಾದಕರವಾದಂಥ ವಿಷಯವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯವೇ ಬೆಚ್ಚಿ ಬೀಳುವಂಥ ವಿಷಯ. ಯಾದಗಿರಿ ಮಂದಿಗೆ, ಸುರಪುರ ಮಂದಿಗೆ, ಯಾದಗಿರಿ ತಾಲೂಕಿನ ಮಂದಿಗೆ, ಜಿಲ್ಲದ ಮಂದಿಗೆ ಶಾಕಿಂಗ್ ನ್ಯೂಸ್ ಇದು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ನಗನೂರು ಗ್ರಾಮದಲ್ಲಿ 4 ಕಂದಮ್ಮಗಳು ಕೃಷಿ ಹೊಂಡಕ್ಕೆ ಬಿದ್ದು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ತುಂಬ ಶೋಚನೀಯವಾದಂಥ ವಿಷಯ. ಪ್ರಾಣ ಕಳೆದುಕೊಂಡಂಥ ಮಕ್ಕಳು ಯಾವ ಪಾಪ ಮಾಡಿದ್ರು, ಯಾರಿಗೆ ಅನ್ಯಾಯ ಮಾಡಿದ್ರು, ಏನು ಅರಿಯದ ಕಂದಮ್ಮಗಳು ಕೃಷಿ ಹೊಂಡಕ್ಕೆ ನೀರು ತುಂಬಿಕೊಳ್ಳಲು ಹೋದಾಗ ಮೊದಲು ಒಂದು ಮಗು ಬಿತ್ತು. ಅದನ್ನು ಹಿಡಿದು ಮೇಲೆತ್ತಕ್ಕೆ ಹೋದಂಥ ಇನ್ನೊಂದು ಮಗು ಬಿತ್ತು. ಅವರನ್ನು ಎತ್ತಕ್ಕೆ ಹೋಗಂಥ ಇನ್ನೊಂದು ಮಗು, ಹೀಗೆ ಒಬ್ಬರಿಂದ ಒಬ್ಬರು 4 ಜನ ಮಕ್ಕಳು, ಆಟವಾಡುವಂಥ ಮಕ್ಕಳು, ಶಾಲೆಯಲ್ಲಿ ಶಿಕ್ಷಣ ಕಲಿಯುವಂಥ ಮಕ್ಕಳು, ಲವಲವಿಕೆಯಿಂದ ಆನಂದದಿಂದ ಜೀವನ ಬೆಳಿಬೇಕಾಗಿರುವಂಥ ಮಕ್ಕಳು, ತಂದೆ ತಾಯಿಯ ಆಸೆ ಮತ್ತು ಅವರ ಗುರಿಗಳನ್ನು ಹೊತ್ತುಕೊಂಡು ಬೆಳೀತಿರುವಂಥ ಮಕ್ಕಳು ಇವತ್ತು ನಗನೂರು ಗ್ರಾಮದಲ್ಲಿ ಕೃಷಿ ಹೊಂಡಕ್ಕೆ ಬಿದ್ದು ಬಲಿಯಾಗಿದ್ದಾರೆ. ಇದಕ್ಕೆ ಸರ್ಕಾರ ಮತ್ತು ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದು ನೋಡಬೇಕು. ಸಾವಿಗಂತೂ ನ್ಯಾಯ ಬೇಕೇ ಬೇಕು. ಸತ್ತಿರುವಂಥ ಮಕ್ಕಳನ್ನು ವಾಪಸ್ ತಂದು ಕೊಡಲಿಕ್ಕೆ ಆಗೋದಿಲ್ಲ. ಬೇಜವಾಬ್ದಾರಿ ಅಧಿಕಾರಿಗಳು ಅಂತ ಹೇಳಕ್ಕೆ ಬಯಸ್ತೀನಿ. ಗ್ರಾಮ ಪಂಚಾಯಿತಿಯ PDOಗಳು, ತಾಲೂಕು ಪಂಚಾಯಿತಿಯ ಜವಾಬ್ದಾರಿ ಇರೋರು ನರೇಗಾ ಕಾಮಗಾರಿಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿದ್ದಾರೆ. ಆ ಒಂದು ಕೃಷಿ ಹೊಂಡಕ್ಕೆ ಯಾವುದೇ ಭದ್ರತೆ ಇಲ್ಲ, ಯಾವುದೇ ಬೇಲಿ ಇಲ್ಲ. ಬೇಕಾಬಿಟ್ಟಿ ತೋಡಿ, ಹಳ್ಳವನ್ನು ತೋಡಿ ಹಾಗೆ ಬಿಟ್ಟಿರುವಂಥದ್ದು. ಮಕ್ಕಳು ನೀರು ತರಲಿಕ್ಕೆ ಹೋಗಿ ಕಾಲು ಜಾರಿ ಒಬ್ಬರಿಂದ ಒಬ್ಬರು ಬಿದ್ದು 4 ಪ್ರಾಣಗಳು ಇವತ್ತು ಹೋಗಿವೆ. ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಈ ಕುರಿತು. ಎಲ್ಲರೂ ಅದಾರ್ರಿ, ನೀರು ತುಂಬ್ಕೊಂಬರ್ಲಕ್ಕೆ ಯಾರು ಕಳಿಸಿಲ್ರಿ ಅವ್ರನ್ನ. ಆಮೇಲೆ ಮನ್ಯಾಗ ನೀರು ತರ್ತೀವಿ ಅಂತ ಮೈ ತಗೊಳಕ್ಕೆ ನೀರು ತರ್ಲಕ್ಕೆ ಓಸು ಮಂದಿ ಬಂದಾರೆ ಸರ್. 4 ಮಂದಿ ಹುಡುಗರು ಬಂದಾರ್ರಿ. ಬಂದು ಏನು ಮಾಡ್ಯಾರ ಸರ, ಒಬ್ರು ಯಾರು ಬಿದ್ದಾರ ಫಸ್ಟ್ ಬಿದ್ದಾರ್ರಿ. ಬಿದ್ದಿಂದ ಇವರು ಹುಡುಗರು ಓಸು ಜಗ್ಲಕ್ಕೆ ಹೋಗ್ಯಾರ, ಓಸು ಒಳಗೆ ಹೋಗ್ಯಾವ್ರಿ ಸರ್. ಇಷ್ಟ ಆಗ್ಯದ್ರಿ ಸರ್. 4 ಮಂದಿ ರೀ ಸರ್. ಹೆಸರು ಹನುಮಂತ್ರಿ, ಶರತ್ ರೀ ಸರ, ಕಿರಣ್ ರೀ, ಬಸಮ್ಮ ರೀ ಸರ್. ಅವ್ರಿ ಸರ ಓಸು ಮಂದಿ ಅಣ್ಣ ತಂಗಿಯರ ಆಗ್ಬೇಕ್ರಿ ಸರ್. ತಮ್ಮ ಅಣ್ಣ ತಂಗಿ ರೀ, ಓಸು ಮಂದಿ ಅಣ್ಣ ತಮ್ಮರ ಮಕ್ಕಳು ರೀ, ಒಂದೇ ಕುಟುಂಬ ರೀ ಸರ್. ಹ್ಞೂ ರೀ ಸರ್. ಹ್ಞೂ ರೀ, ಬೋರ್ ಕೆಟ್ಟ ಸಲ ಅಂದ ಇಲ್ಲಿಗೆ ಬಂದಾರ ಸರ್. ಅವ್ರು ಒಂದು ದಿನ ಈ ಕಡೆ ಬರಲ್ರಿ ಸರ್, ತೆಳಗೆ ಈ ಕಡೆ ಬಿಡೋದೇ ಇಲ್ರಿ ಸರ್. ಅವರು ಇವತ್ತು ಅವ್ರು ಬೋರ್ ಕೆಟ್ಟ ಸಂಬಂಧಾಗಿ ನೀರು ಇಲ್ರಿ ಹಚ್ಚಕ್ಕೆ ಮ್ಯಾಗ ಈ ಕಡೆ ಬಂದಿಗೇನು ಬಾಯಿಗೆ ಬಂದಾರ ಸರ್. ಅವರು ಮನ್ಯಾಗ ಎಲ್ಲರೂ ಹಿಂಗೆ ಕೆಲಸ ಕೇಳಿದ್ರಲ್ಲ ವೀಕ್ಷಕರೇ. ಈ ಏನು ಅರಿಯದ ಮುದ್ದ ಕಂದಮ್ಮಗಳು, ಹನುಮಂತ ಅನ್ನುವಂಥ ಮಗು, ಶರತ್, ಕಿರಣ್ ಮತ್ತು ಬಸಮ್ಮ ಅನ್ನುವಂಥ ಮಕ್ಕಳು, 4 ಮಕ್ಕಳು ಕೃಷಿ ಹೊಂಡಕ್ಕೆ ಬಿದ್ದು ಇವತ್ತು ಪ್ರಾಣ ಕಳೆದುಕೊಂಡಿದ್ದಾರೆ. ದೇವರು ಇವರ ಆತ್ಮಕ್ಕೆ ಚಿರಶಾಂತಿಯನ್ನು ದೊರಕಿಸಲಿ. ಅವರ ತಂದೆ ತಾಯಿಗಳಿಗೆ ಮಕ್ಕಳನ್ನು ಕಳೆದುಕೊಂಡಿದ್ದಕ್ಕಾಗಿ ಆ ಶಕ್ತಿಯನ್ನು ಬರೆಸಲಿ ಅಂತೇಳಿ ದೇವರ ಹತ್ರ ಕೇಳ್ತಾ, ವಾಯ್ ಮಕಾಶಿ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ನೋಡ್ತಾ ಇರಿ. ಮುಂದಿನ ಇಂಟ್ರೆಸ್ಟಿಂಗ್ ಎಪಿಸೋಡ್ ಇದೆ, ಅದರೊಂದಿಗೆ ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರಗಳು.